ಇವ್ರು ಯಾರ್ರಿ? ಸಾಂಖ್ಯ ಶಾಸ್ತ್ರಕಾರರು. ಒಂದು ಶಿವೇಶ್ವರ ಸಾಂಖ್ಯ, ನಿರೀಶ್ವರ ಸಾಂಖ್ಯ. ಸಾಂಖ್ಯ ಏನಿದ್ರದು? ಒಂದು ಶೇಶ್ವರ ಸಾಂಖ್ಯ, ಒಂದು ನಿರೀಶ್ವರ ಸಾಂಖ್ಯ. ಶೇಶ್ವರ ಸಾಂಖ್ಯ ಏನ್ ಮಾಡ್ತಾರ್ರಿ? ಅವ್ರು ಈಶ್ವರನ ಒಪ್ತಾರ. ಇದು ನಿರೀಶ್ವರ ಸಾಂಖ್ಯ ಐತಲ್ಲ, ಇವರು ಈಶ್ವರನ್ನ ಒಪ್ಪೋದಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರ ಪ್ರಕೃತಿನೇ ಬೇರೆ, ಪುರುಷನೇ ಬೇರೆ. ಅದು ಇವರು ಕೂಡ ವೇದ ಜ್ಞಾನಕ್ಕೆ ತತ್ವಜ್ಞಾನ. ಅದ್ರ ಪ್ರಕೃತಿ ಅಂದ್ರೆ ಏನ್ರಿ? ಸ್ಥೂಲ ಸೂಕ್ಷ್ಮ ಶರೀರಕ್ಕೆ ಪ್ರಕೃತಿ. ಆ ಪ್ರಕೃತಿ ಹೆಂಗೈತ್ರಿ ಅಂತ ಅವ್ರು ಸತ್ಯ ಅಂತ ಹೇಳ್ತಾರೆ. ನ್ಯಾಯ ಯಾರ್ರಿ? ಸಾಂಖ್ಯ ಶಾಸ್ತ್ರಕಾರರು ನಿವೃತ್ತಿ. ಮತ್ ಆ ನಿವೃತ್ತಿಯು ಕೂಡ ಎರಡು ಪ್ರಕಾರ ಇದೆ. ಒಂದು ಅತ್ಯಂತ ಕರೆಕ್ಟ್, ಒಂದು ಲಯರೂಪ ನಿವೃತ್ತಿ, ಇನ್ನೊಂದು ಯಾವ್ದ್ರಿ? ಅತ್ಯಂತ ನಿವೃತ್ತಿ. ಅತ್ಯಂತ ನಿವೃತ್ತಿ ಅಂದ್ರೆ ಏನ್ರಿ? ಮತ್ ಉತ್ಪತ್ತಿನೇ ಆಗೋದಿಲ್ಲ. ಅದು ಒಮ್ಮೆ ಜ್ಞಾನದಿಂದ ಭ್ರಾಂತಿ ನಿವೃತ್ತಿ ಆಯ್ತಪ್ಪ ಅಂತಂದ್ರ ಮತ್ತೆ ಎಂದೆಂದೂ ಅವಂಗ ಭ್ರಾಂತಿ ಆಗೋದಿಲ್ಲ. ಹೆಂಗ ದೃಷ್ಟಾಂತ ಏನಪ್ಪಾ ಅಂದ್ರೆ ರಜ್ಜುವಿನಲ್ಲಿ ಸರ್ಪ. ರಜ್ಜುವಿನಾಗ ನಮಗೇನೈತ್ರಿ? ರಜ್ಜುವಿನ ಅಜ್ಞಾನದಿಂದ ಸರ್ಪ ತೋರಿತ್ತ. ರಜ್ಜುವಿನ ಯಥಾರ್ಥ ಜ್ಞಾನ ಆದ್ಮೇಲೆ ಮತ್ತೆ ಸರ್ಪ ಭ್ರಾಂತಿ ಆಗೋದಿಲ್ಲ. ಅದರಂತೆ ಆತ್ಮದ ಜ್ಞಾನ, ಆತ್ಮನೇ ನಾನಿದ್ದೇನೆ ಅಂತ ಯಾರಿಗೆ ದೃಢ ಅಪರೋಕ್ಷ ಜ್ಞಾನ ಐತಿ, ಅವ್ರ ಮತ್ತ ಜಗತ್ತಿನಲ್ಲಿ ಸತ್ಯತ್ವ ಬುದ್ಧಿಯು ಬರುವುದಿಲ್ಲ. ಆದ್ದರಿಂದ ಇದು ಅತ್ಯಂತ ನಿವೃತ್ತಿ. ಇದು ಲಯರೂಪ ನಿವೃತ್ತಿ ಐತಲ್ಲ, ಇದು ಲಯ ಆಗಿರ್ತದ ಮತ್ತು ವಾಪಸ್ ಬರ್ತದೆ. ಹೆಂಗಪ್ಪ ಅಂದ್ರೆ ರೋಗಗಳು ಇದ್ದಂಗೆ. ರೋಗಗಳು ಏನಾಗಿರ್ತಾವ್ರಿ? ಅವು ಬರ್ತಾವು ಹೋಗ್ತಾವ, ಬರ್ತಾವು ಹೋಗ್ತಾವ. ಇದು ಹಂಗಲ್ಲಿದ. ಒಮ್ಮೆ ಅತ್ಯಂತ ನಿವೃತ್ತಿ, ಒಮ್ಮೆ ನಿವೃತ್ತಿ ಆಯ್ತಪ್ಪ ಅಂತಂದ್ರೆ ಮತ್ತ ಅವ್ ಎಂದೆಂದು ಭ್ರಾಂತಿ ಆಗೋದಿಲ್ಲ. ಇದಕ್ಕೇನಂದ್ರಿ? ಬ್ರಹ್ಮಜ ತಾದಾತ್ಮ ಸಂಬಂಧ ಏನೈತಲ್ಲ, ಅದು ಜ್ಞಾನದಿಂದಲೇ. ಏನ್ರಿದೆ? ತತ್ವಜ್ಞಾನದಿಂದಲೇ. ಅಂದ್ರೆ ಜೀವ ಬ್ರಹ್ಮರ ಅಭೇದ ಗೋಚರ ಏನಾಗಿರ್ಬೇಕ್ರಿ? ಜೀವ ಬ್ರಹ್ಮರ ಅಭೇದ ಅನುಭವ ಆಗಿರ್ಬೇಕು. ಎಲ್ಲೇ? ಅಂತಃಕರಣ ಅಪರೋಕ್ಷ ವೃತ್ತಿ ಇರ್ಬೇಕು. ಜೀವ ಬ್ರಹ್ಮರ ಅಭೇದ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞಾನ ಅಥವಾ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಸ್ವರೂಪ ಜ್ಞಾನ. ಈ ಸ್ವರೂಪ ಜ್ಞಾನದಿಂದಲೇ ತಾದಾತ್ಮ ಸಂಬಂಧವು ನಿವೃತ್ತಿ ಆಗುತ್ತದೆ. ಇನ್ನುವರೆಗೆ ನೀವು ಯಾವ ಜ್ಞಾನ ಮಾಡ್ಕೊಂಡಿರದ? ಬ್ರಹ್ಮಜ ತಾದಾತ್ಮ ಸಂಬಂಧ ನಿವೃತ್ತಿ ಆಗೋದಿಲ್ಲ. ಬ್ರಹ್ಮಜ ತಾದಾತ್ಮ ಸಂಬಂಧವು ಅಂತಾರ. ಆಮೇಲೆ ಅನ್ಯೋನ್ಯ ಅಧ್ಯಾಸು ಅಂತ ಇರ್ತಾರೆ. ಅಥವಾ ಹೃದಯ ಗ್ರಂಥಿ. ಹೃದಯ ಗ್ರಂಥಿನ ಇನ್ನು ಸಹಜ ತಾದಾತ್ಮ ಸಂಬಂಧ. ಭ್ರಾಂತಿ ಯಾವ್ದ್ರಿ? ಬ್ರಹ್ಮಜ ತಾದಾತ್ಮ ಸಂಬಂಧ ಜ್ಞಾನದಿಂದಲೇ ಅದು ನಾಶ ಆಯ್ತಾ. ಇನ್ನು ಸಹಜ ತಾದಾತ್ಮ ಸಂಬಂಧ ಅದು ಕೂಡ ಜ್ಞಾನದಿಂದಲೇ ಏನಾಕೈತ್ರಿ? ನಾಶ ಆಗ್ತದೆ. ನಾಶ ಆದ್ಮೇಲೆ ಅಲ್ಲಿ ಮುಂದೆ ಏನಾಕೈತ್ರಿ? ಶರೀರ ಪಾತವಾದ ಅನಂತರದಲ್ಲಿ ಏನಾಕೈತ್ರಿ? ಅದ ಸಹಜ ತಾದಾತ್ಮ ಸಂಬಂಧ ಸೂಕ್ಷ್ಮ ಶರೀರ ಅದೇನಾಗ್ಬೇಕ್ರಿ? ಪಾತ ಆಗ್ಬೇಕ. ಅದು ಪಾತ ಆದಾಗ ಏನಾಕೈತಿ? ನಿವೃತ್ತಿ ಆಗೈತಿ. ಅಂದ್ರೆ ಕನ್ನಡಿ ಇತ್ತಂದ್ರೆ ಪ್ರತಿಬಿಂಬ, ಕನ್ನಡಿನೇ ಇಲ್ಲ ಅಂದ್ರೆ ಪ್ರತಿಬಿಂಬ ಇಲ್ಲ. ಆದ್ದರಿಂದ ಶರೀರ ಸ್ಥೂಲ ಆದ್ರೆ ಸೂಕ್ಷ್ಮ ಶರೀರ ಪಾತವಾದ ನಂತರ ಸಹಜ ತಾದಾತ್ಮ ಸಂಬಂಧ ನಿವೃತ್ತಿ. ಯಾಕಲ್ಲಿ ಅಲ್ಲಿ ಇದಕ್ ಉಪಾಧಿ ಇದ್ದಾಗ ಪ್ರತಿಬಿಂಬ ತೋರ್ತದೆ. ಅಂದ್ರೆ ಅಂತಃಕರಣ ಉಪಾಧಿ ಇದ್ದಾಗ ಪ್ರತಿಬಿಂಬ ತೋರ್ತದ. ಮತ್ ಅಂತಃಕರಣ ಪಾತ ಆತಂದ್ಮೇಲೆ ಪ್ರತಿಬಿಂಬ ಇಲ್ಲ. ಇನ್ನು ಮೂರನೇದು ಯಾವ್ದ್ರಿ? ಕರ್ಮಜ ತಾದಾತ್ಮ ಸಂಬಂಧ. ಅದೇನೈತಲ್ಲ, ಅದು ಉಂಡ ಹೋಗ್ಬೇಕು. ಏನೈತಲ್ಲ? ಪ್ರಾರಬ್ಧ ಭೋಗ ನಾಶವಾದ ತಕ್ಷಣವೇ ಕರ್ಮಜ ತಾದಾತ್ಮ ಸಂಬಂಧವು ನಿವೃತ್ತಿ ಆಗುತ್ತದೆ. ಯಾಕ? ಕರ್ಮದಿಂದ ಏನಾಗೈತ್ರಿ? ಶರೀರ ಬಂದೈತಿ. ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೇನು. ಆದ್ದರಿಂದ ಇಲ್ಲಿ ಅವ್ರು ಏನ್ ಹೇಳಿದ್ರು? ಅವರು ತಾದಾತ್ಮ ಸಂಬಂಧವು ಕೂಡ ಮೂರು ರೀತಿ ಹೇಳಿದ್ರು. ಇನ್ನು ಮುಂದೆ ಏನ್ ಮಾಡ್ತಾರ್ರಿ ಅವರು? ಆ ಪ್ರಕೃತಿಯು ಏನಾದ್ರಿ? ಮೂರು ಭಾಗ ಆಯ್ತು. ಒಂದೇ ಪ್ರಕೃತಿ ಮೂರು ಭಾಗ ಏನಾಯ್ತು? ಅದು ಒಂದು ಮಾಯಾ, ಒಂದು ಅವಿದ್ಯ, ಒಂದು ತಮ ಪ್ರಧಾನ ಪ್ರಕೃತಿ. ಮೂರು ಭಾಗ ಆಗಿ ವಿಭಾಗ ಆಗುತ್ತದೆ.
ಹೆಂಗ್ರಿ ಅಂದ್ರ ಒಂದ ಅನ್ನ ಏನಾಕೈತ್ರಿ ಸೂಕ್ಷ್ಮ ಭಾಗ ಮನಸ್ಸಾಕೈತಿ. ಸೂಕ್ಷ್ಮ ಭಾಗ ಒಂದ ಅನ್ನ ಏನಾಕೈತಿ ಸೂಕ್ಷ್ಮ ಭಾಗ ಮನಸ್ಸಾಕೈತಿ. ಮಧ್ಯಮ ಭಾಗ ಮಾಂಸ ಆಗತ್ತ. ಆಮೇಲೆ ಇನ್ ಯಾವ್ದ್ರಿ ಸ್ಥೂಲ ಭಾಗ ಮಲ ಆಗುತ್ತವೆ. ಅದರಂತೆ ಒಂದೇ ಪ್ರಕೃತಿ ಏನಾತ್ರಿ 3 ಭಾಗ ಆಯ್ತು. ಯಾವ್ದ್ರಿ ಒಂದು ಮಾಯಾ, ಒಂದು ಅವಿದ್ಯ, ಒಂದು ತಮಪ್ರಧಾನ ಪ್ರಕೃತಿ. ಇನ್ನು ಮಾಯಾ ಅಂದ್ರೆ ಏನು? ಶುದ್ಧ ಸತ್ವಗುಣ ಯುಕ್ತವಾದದ್ದು ಮಾಯಾ. ಯಾವುದು ಶುದ್ಧ ಸತ್ವಗುಣ ಯುಕ್ತವಾಗಿರುವುದು ಅದಕ್ಕೆ ಮಾಯಾ ಅನ್ನು. ಇನ್ನು ಅವಿದ್ಯ ಅಂದ್ರ ಯಾವುದು ಮಲಿನ ಸತ್ವಗುಣದಿಂದ ಯುಕ್ತವಾಗಿರುವುದು ಅದ ಅವಿದ್ಯ. ಇನ್ನ ತಮಪ್ರಧಾನ ಪ್ರಕೃತಿ ಅಂದ್ರೆ ತಮೋಗುಣ ಮುಖ್ಯತ್ವದಿಂದ ಯಾವುದು ಯುಕ್ತವಾಗಿರುವುದು ತಮಪ್ರಧಾನ ಪ್ರಕೃತಿ. ಇನ್ನ ಈಶ್ವರ ಏನೇನ್ ಕೂಡಿ ಈಶ್ವರ ಅದ, ಏನೇನ್ ಕೂಡಿ ಜೀವ ಅದ. ಚಿದಾಭಾಸ ಯುಕ್ತ ಮಾಯಾ ಸಹಿತ ಬ್ರಹ್ಮಚೇತನಕ್ಕೆ ಈಶ್ವರ. ಚಿದಾಭಾಸ ಯುಕ್ತ ಮಾಯಾ ಸಹಿತ ಬ್ರಹ್ಮಚೇತನಕ್ಕ ಈಶ್ವರ. 3 ಕುಡಿಯವಿಲ್ಲ. ಒಂದು ಚಿದಾಭಾಸ, ಒಂದು ಮಾಯಾ, ಒಂದು ಬ್ರಹ್ಮಚೇತನ. ಇವು 3 ಕೂಡಿದ್ದ ಈಶ್ವರ. ಅಂದ್ರೆ ಇಲ್ಲಿ ಆಭಾಸವಾದಿಗಳ ದೃಷ್ಟಿ ಅಂತಾರೆ. ಆಭಾಸವಾದಿಗಳು 3 ಕೂಡಿದ್ದ ಏನಂತಾರ್ರಿ ಜೀವ ಈಶ್ವರ. ಆಮೇಲೆ ಅವಚ್ಛೇದವಾದಿಗಳು 2, ಒಂದು ಮಾಯಾ, ಒಂದು ಬ್ರಹ್ಮಚೇತನ. ಒಂದು ಮಾಯಾ ಐತಿ, ಒಂದು ಬ್ರಹ್ಮಚೇತನ. 2 ಕೂಡಿದ್ದೆ ಈಶ್ವರ ಅಂತೇಳಿ ವಾಚಸ್ಪತಿ ಮಿಶ್ರ. ಅದ್ರ ಆಭಾಸ ಏನ್ ಮಾಡ್ತಾರ್ರಿ 3 ಕೂಡಿದ್ದ ಜೀವ. ಒಂದು ಚಿದಾಭಾಸ, ಒಂದು ಮಾಯಾ, ಒಂದು ಬ್ರಹ್ಮಚೇತನ. ಇವು 3 ಕೂಡಿದ್ದ ಈಶ್ವರ. ಆಮೇಲೆ 3 ಕೂಡಿದ್ದ ಜೀವ. ಅವಿದ್ಯೆ ಸಹಿತ ಕೂಟಸ್ಥ ಚೈತನ್ಯಕ್ಕೆ ಯಾವ್ದಂತಾರೆ ಜೀವ. ಚಿದಾಭಾಸ ಯುಕ್ತ ಅವಿದ್ಯಾ ಸಹಿತ ಕೂಟಸ್ಥ ಚೇತನಕ್ಕೆ ಜೀವ. ಇದು ಅವಿದ್ಯೆ ಸಹಿತ ಅನ್ಬೋದು, ಅಂತಃಕರಣ ಸಹಿತ ಅನ್ಬೋದು. ಯಾಕಂದ್ರೆ ಅವಿದ್ಯೆಯ ಕಾರ್ಯವೇ ಅಂತಃಕರಣ. 2 ಅವಸ್ಥೆಯಲ್ಲಿ ಅಂತಃಕರಣ ಇರ್ತದ, ಒಂದ್ ಅವಸ್ಥೆಯಲ್ಲಿ ಅವಿದ್ಯ. ಮತ್ ಈಶ್ವರ ಹೆಂಗದಾನ್ರಿ ಅಂದ್ರ ಸರ್ವಜ್ಞ ಅದ. ಸರ್ವಜ್ಞ ಅಂದ್ರೆ ಏನ್ರಿ? ಸರ್ವಂ ಜಾನಾತೀತಿ ಸರ್ವಜ್ಞ. ಎಲ್ಲದರ ಜ್ಞಾನವು ಕೂಡ ಅವಾಗ ಪ್ರತ್ಯಕ್ಷ. ಹೆಂಗೈತ್ರಿ ಅವಾಗ ಎಲ್ಲಗಳ ಜ್ಞಾನಗಳು ಅವಾಗ ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾವ. ಆಮೇಲೆ ಅವ್ ಹೆಂಗದನ್ರಿ ಸರ್ವಜ್ಞದಾನ, ಜಗತ್ಕರ್ತ. ಈ ಜಗತ್ತನ್ನ ಹುಟ್ಟಿಸಿದವ್ರು ಯಾರು? ಈಶ್ವರ. ಯಾಕ ವಿಚಾರ ಸಾಗರದ ಬಂದೈತ್ರಿ ಇದು. ಈ ಜಗತ್ತನ್ನ ರಚಿಸಿದವ್ರು ಯಾರು ಅಂತ 2ನೇ ಪ್ರಶ್ನೆ ಮಾಡಿದಾಗ ಈ ಜಗತ್ತಿಗೆ ಕರ್ತ ಯಾರಪ್ಪ ಅಂತಂದ್ರ ಮಾಯಾ ಉಪಾದಿಯಿಂದ ಸಹಿತನಾದ ಈಶ್ವರ. ಈಶ್ವರ ಏನ್ ಮಾಡ್ದಾರ್ರಿ? ಮಾಯಾ ಉಪಾಧಿ ಮಾಡ್ಕೊಂಡು ಈ ಜಗತ್ತನ್ನ ಉತ್ಪತ್ತಿ ಮಾಡ್ಯಾರ. ಮತ್ತೆ ತನ್ನಿಂದ ತಾನಾಗಿತ್ತು ಅಂತ ಕೇಳ್ಯಾರಿ. ಮತ್ತಲ್ಲಿ ಪ್ರಶ್ನೆ ಮಾಡ್ಯಾರ ಶಿಷ್ಯ, ಈ ಜಗತ್ತಿಗೆ ಕರ್ತ ಯಾರು ಗುರುಗಳ? ಮತ್ ಈ ಜಗತ್ತ ತನ್ನಿಂದ ತಾನೇ ಉತ್ಪತ್ತಿ ಆಗೈತೇನೋ? ಯಾಕ್ರಿ ಜಗತ್ತ ತನ್ನಿಂದ ತಾನೇ ಹುಟ್ಟೈತೇನೋ? ಮತ್ ಈ ಜಗತ್ತಿಗೆ ಕರ್ತ ಏನ್ ಜೀವ ಅದಾನೋ, ಏನ್ ಈಶ್ವರ ಅದಾನೋ? ಯಾಕ್ರಿ ಮತ್ತೆ ಇಲ್ಲ ಜೀವ ಅಲ್ಲ ಈಶ್ವರ ಅದಾನ ಅಂತಂದ್ರ ಇನ್ನ ಈಶ್ವರ ಏಕದೇಶಯೋಗ ಅದಾನೇನೋ ಅಥವಾ ಆಕಾಶದಂತೆ ವ್ಯಾಪಕ ಅದಾನೇನೋ ಅಂತ ಹಿಂಗ್ ಪ್ರಶ್ನೆ ಮಾಡ್ಯಾನ್ರಿ ಅವ. ಆದ್ದರಿಂದ ಇಲ್ಲಿ ಜಗತ್ತಿಗೆ ಕರ್ತ ಯಾರ್ರಿ ಅಂತಂದ್ರೆ ಈಶ್ವರ್. ಅದು ಮತವಾದಿಗಳು ಏನ್ ಮಾಡ್ತಾರ್ರಿ? ಈ ಜಗತ್ತು ಹೆಂಗ್ ಹುಡ್ತಪ್ಪ ಅಂತಂದ್ರ ಮತವಾದಿಗಳು ಮಾಡ್ಯಾರ್ರಿ ಪರಮಾಣುಗಳೇ ಕಾರಣ, ಸೂಕ್ಷ್ಮ ಪರಮಾಣುಗಳೇ ಕಾರಣ ಅಂತೇಳಿ ಏನ್ ಮಾಡ್ಯಾರ ಇವ್ರು? ನ್ಯಾಯಶಾಸ್ತ್ರಕಾರರು. ಯಾರ್ರಿ? ನ್ಯಾಯಶಾಸ್ತ್ರಕಾರ ಏನ್ ಮಾಡ್ಯಾರ್ರಿ? ಪರಮಾಣುಗಳೇ ಈ ಜಗತ್ತಿಗೆ ಕಾರಣ. ಆಮೇಲೆ ಪ್ರಕೃತಿ, ತ್ರಿಗುಣಾತ್ಮಕ ಪ್ರಕೃತಿನೇ ಈ ಜಗತ್ತಿಗೆ ಕಾರಣ ಅಂತೇಳಿ ಸಾಂಖ್ಯ ಹೇಳ್ಯಾರ. ಆಮೇಲೆ ಕರ್ಮವಾದಿಗಳು ಕರ್ಮವೇ ಈ ಜಗತ್ತಿಗೆ ಕಾರಣ ಅಂತೇಳಿ ಈ ರೀತಿ ಹೇಳ್ಯಾರ. ಆದ್ರೆ ಈ ಪ್ರಕೃತಿ ಆಗಿರ್ಲಿ, ಪರಮಾಣುಗಳು, ಆಮೇಲೆ ಕರ್ಮ ಇವೆಲ್ಲ ಜಡ ಅದಾವ.
ಜಡದಿಂದ ಯಾವ ಕಾರ್ಯವು ಆಗುವುದಿಲ್ಲ. ಆದ್ದರಿಂದ ಚೇತನ ಪುರುಷ ಬೇಕು. ಆದ್ದರಿಂದ ಏನ್ ಮಾಡಿದ್ರು ಅವರು, ಈ ಜಗತ್ತಿಗೆ ಕರ್ತ ಯಾರಪ್ಪ ಅಂತಂದ್ರ ಸರ್ವಜ್ಞನಾದ ಈಶ್ವರ್. ಮತ್ ಅವಿದ್ಯೆಯಲ್ಲಿ ಬ್ರಹ್ಮದ ಪ್ರತಿಬಿಂಬ, ಅಧಿಷ್ಠಾನ, ಕೂಟಸ್ಥ ಚೇತನ, ಅವಿದ್ಯೆ, ಇವು ಮೂರು ಸೇರಿ ಜೀವ. ಮತ್ ಈ ಜೀವ ಹೆಂಗದಾರ, ಅಲ್ಪಜ್ಞ. ಮತ್ ಇವ ಭೋಕ್ತ ಮತ್ತು ಅಲ್ಪಜ್ಞ ಜೀವನಿದ್ದಾನೆ. ಆ ಈಶ್ವರ ಮತ್ತು ಜೀವ ಇವ್ರಿಬ್ರು ಹೆಂಗದಾರೆ ಅಂದ್ರ ಅನಾದಿ ಕಲ್ಪಿತ. ಹೆಂಗದಾರ ಇಬ್ರು, ಜೀವನು ಅನಾದಿ ಕಲ್ಪಿತ ಅದಾನ. ಆಮೇಲೆ ಈಶ್ವರನು ಕೂಡ ಅವನು ಅನಾದಿ ಕಲ್ಪಿತ. ಕಲ್ಪಿತ ಅಂದ್ರೆ ಏನ್ರಿ, ಯಾವುದು ಇಲ್ಲವೇ ಇಲ್ಲವೋ, ಯಾವುದು ಇಲ್ಲವೇ ಇಲ್ಲ. ಮತ್ ಇಲ್ಲ ಅಂತೇಳಿ ಮತ್ತೆ ನಮ್ಮೆಲ್ಲ ತೋರ್ದೈತಪ್ಪ ಅಂದ್ರ ಸ್ವಪ್ನ ಪದಾರ್ಥದಂತೆ. ಸ್ವಪ್ನ ಪದಾರ್ಥಗಳು ತೋರ್ತಾವ, ಅವು ಕೂಡ ತೋರ್ತಾವ, ಆದ್ರ ಅದಾವೇನು ಅಂದ್ರೆ ಇಲ್ಲ. ಅದರಂತೆ ಕೂಡ ಈ ಜಗತ್ತು ಕೂಡ ತೋರ್ತೈತಿ, ಆದ್ರ ಇಲ್ಲ. ಯಾವುದು ಇಲ್ಲವೇ ಇಲ್ಲವೋ, ಸ್ವಪ್ನ ಪದಾರ್ಥದಂತೆ ಯಾವುದು ತೋರುತ್ತದೆಯೋ ಅದು ಕಲ್ಪಿತ. ಕಲ್ಪಿತವು ಅಧಿಷ್ಠಾನಕ್ಕಿಂತ ಭಿನ್ನವಾಗಿ ಇರುವುದಿಲ್ಲ, ಅದು ಅಧಿಷ್ಠಾನ ಸ್ವರೂಪವೇ. ಇದರಲ್ಲಿ ಈಶ್ವರನ ಉಪಾಧಿಯಾದ ಮಾಯು ಒಂದೇ. ಈಶ್ವರನಿಗೆ ಏನು ಉಪಾಧಿ ಆಗೈತಲ್ರಿ, ಅದೇನೈತಿ ಒಂದ ಐತಿ. ಮತ್ತ ಅದ್ ಹೆಂಗೈತ್ರಿ, ಆಪೇಕ್ಷಿಕ ವ್ಯಾಪಕ, ನಿರಪೇಕ್ಷಿಕ ವ್ಯಾಪಕ. ಅದು ಹೆಂಗೈತಿರೋದ ಮಾಯ ಹೆಂಗೈತ್ರಿ, ಆಪೇಕ್ಷಿಕ ವ್ಯಾಪಕ. ಆಪೇಕ್ಷಿಕ ವ್ಯಾಪಕ ಅಂದ್ರೆ ಏನ್ರಿ, ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದಿರ್ಬೇಕು. ಅಂದ್ರೆ ಈಗ ಈ ನಾಲ್ಕು ಭೂತಗಳ ಅಪೇಕ್ಷೆಯಿಂದ ಮಾಯ ದೊಡ್ಡದೈತಿ, ಒಂದರ ಅಪೇಕ್ಷೆಯಿಂದ ದೊಡ್ಡದಿರ್ಬೇಕು. ಒಂದರ ಅಪೇಕ್ಷೆಯಿಂದ ದೊಡ್ಡದಿರ್ಬೇಕು, ಇನ್ನೊಂದರ ಅಪೇಕ್ಷೆಯಿಂದ ಸಣ್ಣದಿರ್ಬೇಕು. ಈ ನಾಲ್ಕು ಈ ಪಂಚ ಮಹಾಭೂತಗಳ ಅಪೇಕ್ಷೆಯಿಂದ ಮಾಯ ಹೆಂಗೈತ್ರಿದ ದೊಡ್ಡದೈತಿ. ಇನ್ನು ಬ್ರಹ್ಮನ ಅಪೇಕ್ಷೆಯಿಂದ ಸಣ್ಣದೈತಿ. ಒಂದರ ಅಪೇಕ್ಷೆಯಿಂದ ದೊಡ್ಡದಿದ್ದು ಇನ್ನೊಂದರ ಅಪೇಕ್ಷೆಯಿಂದ ಯಾವ್ದು ಅದು ಸಣ್ಣದಿರುವುದು, ಅದುವೇ ಆಪೇಕ್ಷಿಕ ವ್ಯಾಪಕ. ಇದು ಮಾಯ ಹೆಂಗೈತ್ರಿಪಾ ಅಂದ್ರ ಆಪೇಕ್ಷಿಕ ವ್ಯಾಪಕ ಐತಿ, ಬ್ರಹ್ಮವು ನಿರಪೇಕ್ಷಿಕ ವ್ಯಾಪಕ. ಆದ್ದರಿಂದ ಈಶ್ವರನು ಕೂಡ ಒಬ್ಬನೇ ಆಗಿದ್ದಾನೆ ಮತ್ತು ವ್ಯಾಪಕ. ಇವನು ವ್ಯಾಪಕ ಅದಾನೆ, ಆದ್ರ ಬ್ರಹ್ಮನಂತೆ ವ್ಯಾಪಕ ಅಲ್ಲ. ಯಾಕ್ರಿ ಈಶ್ವರನು ಕೂಡ ವ್ಯಾಪಕ ಅದಾನ, ಅದು ನಿರಪೇಕ್ಷಿಕ ವ್ಯಾಪಕ ಅಲ್ಲ, ಸಾಪೇಕ್ಷಿಕ ವ್ಯಾಪಕ. ಇಲ್ಲ ಇಲ್ಲಿ ಮಾಡ್ಯಾರ್ರಿ ಟಿಪ್ಪಣಿ ನೋಡ್ರಿ, 35ನೇ ಟಿಪ್ಪಣಿ. ಮಾಯಾ ಶಬ್ದದಿಂದ ಮಾಯಾ ಮತ್ತು ತಮಪ್ರಧಾನ ಪ್ರಕೃತಿ ಈ ಎರಡು ಈಶ್ವರನ ಉಪಾಧಿಗಳೆಂದು ಗ್ರಹಣವಾಗಿದೆ. ಈಶ್ವರ ಈ ಜಗತ್ತನ್ನ ಉತ್ಪತ್ತಿ ಮಾಡ್ಬೇಕಾದ್ರ ಅವ್ರಿಗೇನಾಗ್ಯಾವ್ರಿ, ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ. ನಿಮಿತ್ತ ಕಾರಣ ಯಾವ್ದಾಗಿತ್ರಿ, ಮಾಯಾ ಅನ್ನೋದನ್ನ ನಿಮಿತ್ತ ಕಾರಣ ಮಾಡ್ಕೊಂಡು ಜಗತ್ತನ್ನ ಏನ್ ಮಾಡ್ಯಾನ್ರಿ, ಉಪಾದಾನ ಕಾರಣ ಮಾಡ್ಕೊಂಡ. ಗೊತ್ತಾತ್ರಿ? ಘಟಕ್ಕ ನಿಮಿತ್ತ ಕಾರಣ ಯಾರು, ಕುಂಬಾರದನ್ರಿ. ಮಣ್ಣು ಉಪಾದಾನ ಕಾರಣ. ಅದರಂತೆ ಇಲ್ಲಿ ಈಶ್ವರ ಹೆಂಗದಾನಂತಂದ್ರೆ ಈ ಜಗತ್ತಿಗೆ ಅವ ಅಭಿನ್ನ ನಿಮಿತ್ತ ಉಪಾದಾನ ಕಾರಣದಾನ. ಅಂದ್ರೆ ಏನ್ ಮಾಡ್ಯಾನ್ರಿ, ಮಾಯಾ ಏನ್ ಮಾಡ್ದ, ಅದನ್ನ ನಿಮಿತ್ತ ಕಾರಣ ಮಾಡ್ಕೊಂಡ. ಇನ್ನ ಪ್ರಕೃತಿ ಏನ್ ಮಾಡ್ದಾರ್ರಿ, ಉಪಾದಾನ ಕಾರಣ. ಇದು ನಿಮಿತ್ತ ಕಾರಣ, ಉಪಾದಾನ ಕಾರಣ ಒಬ್ಬನೇ. ಯಾರಂದ್ರೆ ಈಶ್ವರ. ಇವುಗಳಲ್ಲಿ ಮಾಯಾ ಉಪಾಧಿಯಿಂದ ಈಶ್ವರನು ಕುಲಾಲನಂತೆ ಜಗತ್ತಿಗೆ ನಿಮಿತ್ತ ಕಾರಣ ಆಗಿದ್ದಾನೆ ಮತ್ತು ತಮಪ್ರಧಾನ ಪ್ರಕೃತಿಯಿಂದ ಈಶ್ವರನು ಜಗತ್ತಿಗೆ ಉಪಾದಾನ ಕಾರಣ. ಇಲ್ಲ ನಿಮಿತ್ತ ಕಾರಣ ಅಂದ್ರೆ ಏನು, ಕಾರ್ಯಕ್ಕಿಂತ ತಟಸ್ಥವಾಗಿದ್ದು, ಕಾರ್ಯಕ್ಕಿಂತ ಭಿನ್ನವಾಗಿದ್ದು ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು. ಅದಕ್ಕೆ ಏನ್ ಬೇಕ್ರಿ, ನಿಮಿತ್ತ ಕಾರಣ. ಇನ್ನು ಉಪಾದಾನ ಕಾರಣ, ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲಿರ್ಬೇಕು. ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲಿರ್ಬೇಕು, ಕಾರ್ಯವನ್ನು ಹುಟ್ಟಿಸ್ತಿರ್ಬೇಕು, ಕಾರ್ಯದಲ್ಲಿ ಪ್ರವೇಶ ಆಗಿರ್ಬೇಕು. ಯಾಕ್ರೆ ಕಾರ್ಯಕ್ಕಿಂತ ನಿಶ್ಚಯವಾಗಿ ಮಣ್ಣು ಮೊದಲು ಇರ್ಬೇಕು, ಹುಟ್ಟಿಸ್ತಿರ್ಬೇಕ್ರಿ. ಅದ ಅಂದ್ರೆ ಅದರಲ್ಲಿ ಯೋಗ್ಯತಾ ಶಕ್ತಿ ಇರ್ಬೇಕು. ಘಟ ಹುಟ್ಟಿಸಾಕ ಯೋಗ್ಯತಾ ಶಕ್ತಿ ಇರ್ಬೇಕು, ಆಮೇಲೆ ಕಾರ್ಯದಲ್ಲಿ ಪ್ರವೇಶ ಆಗಿರ್ಬೇಕು. ಅದಕ್ಕೆ ಏನಾಗ್ಬೇಕ್ರಿ, ಉಪಾದಾನ
ಕಾರಣ. ಇನ್ನು ಕಾರಣ ಅಂದ್ರೆ ಏನು? ಕಾರಣ ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲಿರ್ಬೇಕು ಮತ್ತು ಅತಿ ಸಮೀಪ ಇರ್ಬೇಕು, ಅದು ಕಾರಣ. ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲಿರ್ಬೇಕು, ಅತಿ ಸಮೀಪ ಇರ್ಬೇಕು. ಈಗ ಈಶ್ವರ ಈ ಜಗತ್ತನ್ನ ರಚಿಸ್ಬೇಕಾದ್ರ ಮಾಯ ಹೆಂಗೈತ್ರಿ? ಮೊದಲು ಐತಿ. ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲು ಐತಿ, ಸಮೀಪವೂ ಐತಿ. ಅದಕ್ ಕಾರಣ. ಆ ಕಾರಣ ಕೂಡ ಎರಡು ಪ್ರಕಾರ. ಯಾವ್ಯಾವು? ಒಂದು ಸಾಧಾರಣ ಕಾರಣ, ಅಸಾಧಾರಣ ಕಾರಣ. ಸಾಧಾರಣ ಕಾರಣ ಅಂದ್ರೆ ಏನ್ರಿ? ಸರ್ವ ಕಾರ್ಯಗಳಿಗೆ ಯಾವುದು ಕಾರಣವಾಗಿರುವುದೋ ಅದು ಸಾಧಾರಣ ಕಾರಣ. ಸರ್ವ ಕಾರ್ಯಗಳಿಗೆ ಯಾವುದು ಕಾರಣವಾಗಿರುವುದೋ ಅದು ಸಾಧಾರಣ ಕಾರಣ. ಅಸಾಧಾರಣ ಗೊತ್ತಾತ್ರಿ? ಈಗ ಪೆನ್ ಐತಲ್ರಿ, ಅದೇನ್ರಿ? ಅಸಾಧಾರಣ ಕಾರಣ. ಒಂದಕ್ಕ ಹೇತು ಐತದ, ಮತ್ತೊಂದಕ್ಕೆಲ್ಲ. ಆದ್ರ ಚಾಕು ಎಲ್ಲಾಕು ಐತಿ, ಅದೇನೈತಿ? ಅಸಾಧಾರಣ ಕಾರಣ. ಮನಸ್ಸು ಏನೈತಪ್ಪ ಅಂದ್ರ ಅಸಾಧಾರಣ ಕಾರಣ ಐತಿ. ಯಾಕ? ನೇತ್ರಕ್ಕೂ ಬರ್ತದ, 5 ಇಂದ್ರಿಯ 10 ಕರ್ಮೇಂದ್ರಿಯಗಳು ಕೂಡ ಅದಿರ್ತದ. ಆದ್ದರಿಂದ ಮನಸ್ಸು ಅಸಾಧಾರಣ ಕಾರಣ. ಮತ್ ಇಂದ್ರಿಯಗಳು ಸಾಧಾರಣ ಕಾರಣ. ನೇತ್ರ ಏನ್ ಮಾಡ್ತದೆ? ರೂಪ ಒಂದನ್ನೇ. ಶಬ್ದ ಏನ್ ಮಾಡ್ತದೆ? ಇದು ಶ್ರೋತ್ರೇಂದ್ರಿಯ ಶಬ್ದ ಒಂದನ್ನೇ. ಆದ್ರಿಂದ ಯಾವುದು ಒಂದೇ ಕಾರ್ಯಕ್ಕೆ ಕಾರಣವಾಗಿರುವುದು ಅದು ಅಸಾಧಾರಣ ಕಾರಣ. ಆ ಅಸಾಧಾರಣ ಕಾರಣವು 2 ಪ್ರಕಾರ ಇರುವುದು. ಅಸಾಧಾರಣ ಕಾರಣ 2 ಪ್ರಕಾರ. ಒಂದು ಉಪಾದಾನ ಕಾರಣ, ನಿಮಿತ್ತ ಕಾರಣ. ಆತೇನ್ರಿ? ಮೊದಲ ಕಾರಣ ಅಂದ್ರೆ ಏನ್ರಿ? ಕಾರ್ಯಕ್ಕಿಂತ ನಿಶ್ಚಯವಾಗಿ ಮೊದಲು ಇರ್ಬೇಕು, ಅತಿ ಸಮೀಪ ಇರ್ಬೇಕು, ಅದು ಕಾರಣ ಅಂದ್ರ. ಆ ಕಾರಣ ಕೂಡ 2 ಪ್ರಕಾರ. ಒಂದು ಸಾಧಾರಣ ಕಾರಣ, ಒಂದು ಅಸಾಧಾರಣ ಕಾರಣ. ಮತ್ ಆ ಅಸಾಧಾರಣ ಕಾರಣ ಕೂಡ 2 ಪ್ರಕಾರ. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ಇಲ್ಲಿ ಈ ಈಶ್ವರ ಈ ಜಗತ್ತನ್ನು ಉತ್ಪತ್ತಿ ಮಾಡ್ಬೇಕಾದ್ರೆ ಅವಂಗ ಮಾಯಾನು ಕಾರಣ ಐತಿ, ಮತ್ ತಮ ಪ್ರಧಾನ ಪ್ರಕೃತಿನೂ ಕಾರಣ ಐತಿ. ಮಾಯಾನ ಏನ್ ಮಾಡ್ಯಾನ? ಉಪಾದಾನ ಕಾರಣ ಆಗಿ ಸ್ವೀಕಾರ ಮಾಡ್ಯಾನ. ಏನ್ ಮಾಡ್ಯಾನ್ರಿ? ಮಾಯಾ ನಿಮಿತ್ತ ಕಾರಣ ಸ್ವೀಕಾರ ಮಾಡಿ ಮತ್ತ ತಮ ಪ್ರಧಾನ ಪ್ರಕೃತಿನಲ್ಲ ಉಪಾದಾನ ಕಾರಣ ಆಗಿ ಸ್ವೀಕಾರ ಮಾಡ್ಕೊಂಡು ಈ ಜಗತ್ತನ್ನ ಉತ್ಪತ್ತಿ ಮಾಡಿ ತಾನೇ ಅದರಲ್ಲಿ ಪ್ರವೇಶ ಆಗಿದ್ದಾನೆ. ಇಲ್ಲಿ ಮತ್ತೆ ಏನ್ ಮಾಡ್ಯಾರ ಇವರು? ಈಶ್ವರನ ಉಪಾಧಿಯಾದ ಮಾಯದು ಒಂದ ಐತಿ, ಮತ್ತದು ಆಪೇಕ್ಷಿಕ ವ್ಯಾಪಕ ಐತಿ. ಆದ್ದರಿಂದ ಈಶ್ವರನು ಕೂಡ ಒಬ್ಬನೇ ಇದ್ದಾನೆ, ಆಪೇಕ್ಷಿಕ ವ್ಯಾಪಕ. ಮತ್ತೆ ಜೀವರ ಉಪಾಧಿಯಾದ ಅವಿದ್ಯೆಯು ಅನೇಕ ಅದಾವ. ಯಾಕೆ? ಎಲ್ಲಾ ಏನಾದ್ರೂ ಉಪಾಧಿಗಳು, ಜೀವರ ಉಪಾಧಿಯಾದ ಅವಿದ್ಯೆ ಅನೇಕ ಮತ್ತು ಪರಿಚ್ಛಿನ್ನ. ಪರಿಚ್ಛಿನ್ನ ಅಂದ್ರೆ ಏನ್ರಿ? ಒಂದು ಸ್ಥಳ ಇರ್ಬೇಕು, ಇನ್ನೊಂದು ಸ್ಥಳದಾಗ ಇರಬಾರ್ದ. ಅದಕ್ಕೆ ಪರಿಚ್ಛಿನ್ನ. ಒಂದು ಸ್ಥಳದಲ್ಲಿ ಇದ್ದು ಇನ್ನೊಂದು ಸ್ಥಳದಲ್ಲಿ ಯಾವುದು ಇರುವುದಿಲ್ಲ, ಅದು ಪರಿಚ್ಛಿನ್ನ. ಆದ್ದರಿಂದ ಜೀವರು ಕೂಡ ಅನೇಕರದಾರ ಮತ್ತು ಪರಿಚ್ಛಿನ್ನರಾಗಿದ್ದಾರೆ. ಇನ್ನಿಲ್ಲಿ ಅವಿದ್ಯೆ ಅಂದ್ರೆ ಏನು? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದು ಅವಿದ್ಯೆ. ಯಾವ್ದ್ರಿ? ಯಾವುದು ನಾವು ವಿಚಾರ ಮಾಡಕ್ ಹೋದ್ವಿ ಅಂದ್ರ ಅದು ಇರಬಾರ್ದು, ಅದಕ್ಕೇನ್ ಅನ್ಬೇಕ್ರಿ? ಅವಿದ್ಯ. ಮತ್ ಆ ಅವಿದ್ಯೆಯು ಕೂಡ 2 ಪ್ರಕಾರ. ಯಾವುದು ವಿಚಾರ ಮಾಡುವುದರಿಂದ ಇರುವುದೇ ಇಲ್ಲವೋ ಅದಕ್ಕೆ ಅವಿದ್ಯ ಅಂದ್ರು. ಆ ಅವಿದ್ಯೆಯು ಕೂಡ 2 ಪ್ರಕಾರ. ಯಾವ್ಯಾವು? ಒಂದು ಮೂಲ ಅವಿದ್ಯೆ, ಒಂದು ತೋಲ ಅವಿದ್ಯೆ. ಅದು ಮೊದಲೇ ಅಂದ್ರೆ ಅವಿದ್ಯೆ ಅಂದ್ರೆ ಏನ್ರಿ? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದು ಅವಿದ್ಯೆ ಅಂದ್ರು. ಆ ಅವಿದ್ಯೆಯು ಕೂಡ ಒಂದು ಮೂಲ ಅವಿದ್ಯೆ, ತೋಲ ಅವಿದ್ಯೆ. ಮೂಲ ಅವಿದ್ಯೆ ಎಲ್ಲೈತ್ರಿ? ಒಳಗೈತಿ. ತೋಲಾವಿದ್ಯೆ ಹೊರಗೈತಿ. ಮೂಲಾವಿದ್ಯೆ ಅಂದ್ರೆ ಏನಪ್ಪಾ ಅಂದ್ರ ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತಿಳಿಯಗೊಡದಂತೆ ಮಾಡಿರುವುದೇ ಮೂಲ ಅವಿದ್ಯೆ. ಏನ್ ಹೇಳಿದ್ರಿ ಅವರ? ನಿರವಯವ ಅವಚ್ಛಿನ್ನ ಅಂದ್ರೆ ಅವನಾಗಿರುವಂತ ಚೇತನವನ್ನು ಆಶ್ರಯ ಮಾಡಿಕೊಂಡು, ಯಾವುದು?
ಮೂಲ ಅವಿದ್ಯೆ. ಯಾಕೆ ಮೂಲ ಅವಿದ್ಯೆ ಅದು ಒಂದ್ ಚೇತನವನ್ನೇ ಆಶ್ರಯ ಮಾಡ್ಕೊಂಡು ಇರ್ತದ, ಅದು ಸ್ವತಂತ್ರವಾಗಿ ಇರೋದಿಲ್ಲ. ಈ ಕತ್ತಲೆ ಇರ್ಬೇಕಾದ್ರ ಆ 4 ಗೋಡೆಗಳನ್ನೇ ಆಶ್ರಯ ಮಾಡ್ಕೊಂಡು ಇರ್ತದ. ಅದರಂತೆ ಈ ಮೂಲ ಅವಿದ್ಯೆ ಕೂಡ ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತಿಳಿಯಗೊಡದಂತೆ ಮಾಡೈತಿ. ಇದಕ್ಕೆ ಏನ್ಬೇಕ್ರಿ? ಮೂಲ ಅವಿದ್ಯೆ. ಇನ್ನ ತೂಲಾವಿದ್ಯೆ ಅಂದ್ರ ಘಟಾದಿ ಉಪಾದಿ ಅವನಾಗಿರುವ ಚೇತನವನ್ನು, ಒಂದು ರಜ್ಜು ಎಷ್ಟೈತಲ್ಲ ಅಷ್ಟ ಅವನಾಗಿರುವಂತ ಚೇತನವನ್ನು ಆಶ್ರಯ ಮಾಡಿಕೊಂಡು ಘಟಾದಿ ವಸ್ತುಗಳನ್ನು ತೋರಗೊಡದಂತೆ ಮಾಡಿರುವುದೇ ತೂಲಾವಿದ್ಯೆ. ಯಾಕಂದ್ರೆ ಅದು ತೂಲಾವಿದ್ಯೆ, ಇದು ಮೂಲ ಅವಿದ್ಯೆ. ತೂಲ ಅವಿದ್ಯೆ ನಿವೃತ್ತಿ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲ. ತೂಲ ಅವಿದ್ಯೆ ಏನೈತಲ್ರಿ ಅದ ನಾಶ ಆಗ್ಬೇಕಾದ್ರೆ ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಬ್ರಹ್ಮಜ್ಞಾನದ ಅಪೇಕ್ಷೆ ಇಲ್ಲದೆ ತಮ್ಮ ತಮ್ಮ ಅಧಿಷ್ಠಾನ ಜ್ಞಾನದಿಂದ ಯಾವುದು ನಿವೃತ್ತಿ ಆಗುವುದು, ಬಾಧವಾಗುವುದು, ಅದು ತೂಲ ಅವಿದ್ಯೆ. ಇನ್ನು ಈ ಮೂಲ ಅವಿದ್ಯೆ ಬ್ರಹ್ಮಜ್ಞಾನದಿಂದಲೇ. ಯಾಕಂದ್ರೆ ಗುರುಮುಖದಿಂದ ತತ್ವಮಸಿ ಮಹಾವಾಕ್ಯವನ್ನು ಕೇಳಿದ ತಕ್ಷಣವೇ ಏನಾಕೈತ್ರಪ್ಪ ಅಂತಂದ್ರೆ ಮೂಲ ಅವಿದ್ಯೆಯು ಕೂಡ ನಿವೃತ್ತಿ ಆಗುತ್ತದೆ. ಇನ್ನು ಆ ಮೂಲ ಅವಿದ್ಯೆಯು ಕೂಡ 2 ಪ್ರಕಾರ ಮಾಡಿದ್ರು. ಏನ್ ಮಾಡಿದ್ರೆ? ಮೂಲ ಅವಿದ್ಯೆ 2 ಪ್ರಕಾರ. ಅವು ಯಾವುವು? ಒಂದು ಕಾರಣರೂಪ ಅವಿದ್ಯೆ, ಒಂದು ಕಾರ್ಯರೂಪ ಅವಿದ್ಯೆ. ಒಂದು ಕಾರಣರೂಪ ಅವಿದ್ಯೆ, ಒಂದು ಕಾರ್ಯರೂಪ ಅವಿದ್ಯೆ. ಕಾರಣರೂಪ ಅವಿದ್ಯೆ ಅಂದ್ರೆ ಏನು? ಆವರಣ ಮತ್ತು ವಿಕ್ಷೇಪ ಶಕ್ತಿ ಉಳ್ಳ ಅನಾದಿ ಭಾವರೂಪ ಕಾರಣರೂಪ ಅವಿದ್ಯೆ. ಯಾವ್ದ್ರದ? ಕಾರಣರೂಪ ಅಂದ್ರೆ ಆವರಣ ಮತ್ತು ವಿಕ್ಷೇಪ ಶಕ್ತಿ ಉಳ್ಳ ಅನಾದಿ ಭಾವರೂಪ ಕಾರಣರೂಪ ಅವಿದ್ಯೆ. ಇನ್ನು ಕಾರ್ಯರೂಪ ವಿದ್ಯೆ ಅಂದ್ರ ಅನ್ಯದರಲ್ಲಿ ಅನ್ಯ ಬುದ್ಧಿ ರೂಪ ಯಾವ ಪ್ರತೀತಿ ಇರುವುದೋ ಅದು ಕಾರ್ಯರೂಪ ಅವಿದ್ಯೆ. ಆ ಕಾರ್ಯರೂಪ ವಿದ್ಯೆಯು ಕೂಡ 4 ಪ್ರಕಾರ ಮಾಡಿದ್ರು. ಎಷ್ಟು ಪ್ರಕಾರ ಮಾಡಿದ್ರಿ? ಕಾರ್ಯರೂಪ ವಿದ್ಯೆ 4 ಪ್ರಕಾರ. ಅವು ಯಾವುವು? ಅನಾತ್ಮ ದೇಹಾದಿಗಳಲ್ಲಿ ಆತ್ಮ ಬುದ್ಧಿ, ಅನಾತ್ಮ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಆಗೈತಿ. ಆಮೇಲೆ ಅನಿತ್ಯವಾದ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ, ಅನಿತ್ಯ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ. ಆಮೇಲೆ ಇನ್ನೊಂದು ಯಾವ್ದ್ರಿ? ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ. ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ ಆಗೈತಿ. ಆಮೇಲೆ ಅಸೂಚಿಯಾದ ಸ್ತ್ರೀ ಪುತ್ರ ಮುಖ ಚುಂಬನಾದಿಗಳಲ್ಲಿ ಶುಚಿ ಬುದ್ಧಿ. ಇವು 4 ಏನದಪ್ಪ ಅಂದ್ರೆ ಕಾರ್ಯರೂಪ ಅವಿದ್ಯೆ. ಇಲ್ಲಿ ಏನ್ ಮಾಡಿದ್ರಿ ಈಗ ಅವರು? ಜೀವರ ಉಪಾಧಿಯಾದ ಅವಿದ್ಯೆಗಳು ಅನೇಕ ಅದಾವ. ಮತ್ತು ಒಂದ ಅವಿದ್ಯೆಯನ್ನ ಒಪ್ಪಿದೀವಿ ಅಂತಂದ್ರ ಒಬ್ಬನಿಗೆ ಜ್ಞಾನ ಆದ್ರ ಎಲ್ಲರಿಗೂ ಜ್ಞಾನ ಆಗ್ಬಿಡ್ಬೇಕು. ಈ ದೋಷ ಬರಬಾರ್ದು ಅಂತ ತಿಳ್ಕೊಂಡು ಜೀವರ ಉಪಾಧಿಯಾದ ಅವಿದ್ಯೆಗಳು ಹೆಂಗದವ್ರಿ? ಅನೇಕ ಅದಾವು, ಮತ್ತ ಅವು ಕೂಡ ಪರಿಚ್ಛಿನ್ನ ಅದಾವು. ಆದ್ರಿಂದ ಜೀವರು ಕೂಡ ಅನೇಕರದಾರ ಮತ್ತು ಪರಿಚ್ಛಿನ್ನರಾಗಿದ್ದಾರೆ. ನೋಡ್ರಿ, ಸದ್ಗುರುನಾಥ್ ಮಹಾರಾಜ್ ಕಿ ಜೈ.